ಹಲ್ಲೆಲೂಯಾ. ದೇವರ ವಾಕ್ಯ ಮಾತಾಡಬೇಕಾದ್ರೆ ಯಾರು ಅಶ್ರದ್ಧರಾಗಿ ಕೂತ್ಕೋಬಾರದು, ಭಾಳ ಗಮನವಿಟ್ಟು ವಾಕ್ಯವನ್ನು ಕೇಳಬೇಕು. ಇವತ್ತಿನ ದೇವರ ವಾಕ್ಯ ಆಶೀರ್ವಾದವಾದ ವಾಕ್ಯ. ನೀವು ಆಶೀರ್ವಾದ ಹೇಗೆ ಹೊಂದ್ಕೋಬೇಕು. ಈಗ ಎಷ್ಟು ಮನೆಗಳಲ್ಲಿ ನಿಮಗೆ ಮನೆಗಳಲ್ಲಿ ಧನೈಶ್ವರ್ಯ ಬೇಕು, ಯಾರು ಬೇಡ, ಹಿಂಗೆ ಇರ್ತೀರಾ? ಧನ ಐಶ್ವರ್ಯಗಳು ಎಷ್ಟು ಜನಕ್ಕೆ ಬೇಕ್ರಿ? ಹಾಗಾದರೆ ಅದಕ್ಕೆ ವಿಷಯವಾಗಿ ನಾನು ಇವತ್ತು ಮಾತಾಡ್ತೀನಿ. ಇಲ್ಲ, ಐಶ್ವರ್ಯ ಎಲ್ಲರಿಗೂ ಬೇಕಲ್ಲ. ನೋಡ್ರಿ, ಎಲ್ಲರ ಮುಖ ಒಳ್ಳೆ ಚೆನ್ನಾಗಿದ್ದಾರೆ ಇವಾಗ. ಐಶ್ವರ್ಯ ಅಂದರೆ ಅಷ್ಟೇ, ಸ್ವಲ್ಪ ಐಶ್ವರ್ಯ ಬಂದರೆ ಸಾಕಾಯಿತು, ಸಾಲ ಎಲ್ಲ ತೀರಿಸ್ಬೋದಾಯ್ತು ಅಂತ. ಇವತ್ತೆಲ್ಲ ಸಾಲ ತೀರ್ತದೆ, ನಿಮ್ಮದು ಸಾಲ ಎಲ್ಲ ತೀರ್ತದೆ. ಮನೆಯಲ್ಲಿ ಐಶ್ವರ್ಯ ಬಂದಾಗ, ಧನ ಬಂದಾಗ, ಹಣ ಬಂದಾಗ ಸಾಲ ಎಲ್ಲ ಮೊದಲು ತೀರಿಸ್ಬಿಟ್ರಿ ಇಲ್ವಾ? ಹಲ್ಲೆಲೂಯಾ. 112ನೇ ಕೀರ್ತನೆಯನ್ನು ನಾವು ಓದ್ಕೊಳ್ಳೋಣ. ಮೊದಲೊಂದು 3 ವಾಕ್ಯಗಳು ಓದೋಣ. ಯಾಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ಯಾವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಧನ ಐಶ್ವರ್ಯ ಬೇಕಾ? ಈ ಕಂಡೀಷನ್ ನೋಡಬೇಕು. ಹಲ್ಲೆಲೂಯಾ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ. ಹಾಗಾದರೆ ದೇವರಲ್ಲಿ ಏನಿರ್ಬೇಕಂದ್ರೆ ಭಯ ಮತ್ತು ಭಕ್ತಿ ಇರ್ಬೇಕು. ಎಲ್ಲರಿಗೂ ಭಯಭಕ್ತಿ ಇದೆಯಾ ಇಲ್ವಾ? ದೇವರಲ್ಲಿ ಭಯಭಕ್ತಿ ಐತೆ ಇಲ್ವಾ? ಏನು ಭಯಭಕ್ತಿ ಅಂದರೆ ಏನು? ಅದ್ರ ವಿಷಯ ನಾವು ನೋಡೋಣ. ಜ್ಞಾನೋಕ್ತಿ 8:13. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸ್ತದೆ. ಇಲ್ಲಾಂದರೆ ಭಯ ಇಲ್ಲ. ಯಥಾರ್ಥವಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾದರೆ ಅವರು ಪಾಪವನ್ನು ಹಾಗೆ ಮಾಡ್ತಾರೆ ಇಲ್ವಾ? ಎಲ್ಲ ಬೇಕು ಅಂದರೆ ಆಗಲ್ಲ. ಈ ಲೋಕದ ಎಲ್ಲ ಶರೀರ ಭಾವದ ಆಸೆಗಳು, ಕಟ್ಟ ಕೆಲಸಗಳು, ಇದು ಬೇಕು, ಐಶ್ವರ್ಯ ಬೇಕು ಅಂದರೆ ಆಗಲ್ಲ. ಎಲ್ಲರೂ ಕೇಳ್ತಾ ಇದ್ದೀರಾ? ಧನ ಐಶ್ವರ್ಯ ಬೇಕಾ? ಏನಾಗಬೇಕು? ಪಾಪವನ್ನು ದ್ವೇಷ ಮಾಡಬೇಕು. ಏನೇನು ಪಾಪ? ಒಂದೊಂದೇ ಓದಪ್ಪ. ಅದು ಗರ್ವ ಇದೆಯಾ ಯಾರಿಗಾದರೂ? ಗರ್ವ ಅಂದರೆ ಏನು? ಅಹಂಕಾರ. ಈ ಪ್ರಪಂಚದಲ್ಲಿ ನಾನೇ ದೊಡ್ಡವನು. ಹಲ್ಲೆಲೂಯಾ. ಅಹಂಕಾರಿಗಳನ್ನು ದೇವರೇನು ಮಾಡ್ತಾರೆ? ಅವರನ್ನು ತಗ್ಗಿಸ್ಬಿಡ್ತಾರೆ, ಮೇಲಕ್ಕೆತ್ತಲ್ಲ. ತಾಳ್ಮೆ ಉಳ್ಳವ್ರನ್ನ ದೇವರೇನು ಮಾಡ್ತಾರೆ? ಮೇಲಕ್ಕೆತ್ತಾರೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮಲ್ಲಿ ಏನಿರಬಾರ್ದು? ಅಹಂಕಾರ ಇರಬಾರ್ದು, ಗರ್ವ ಇರಬಾರ್ದು. ತಾಳ್ಮೆ ಉಳ್ಳವರಾಗಿ ಜೀವಿಸ್ರೆ ಏನು ಕಂಡು ಹೋಗುತ್ತೆ ನಮ್ಮದು? ನಾವೇನು ಪ್ರಪಂಚದಲ್ಲಿ ನಾವೇ ದೊಡ್ಡವರ? ಇಲ್ಲ. ಯೇಸು ಸ್ವಾಮಿನೇ ತನ್ನನ್ನು ತಾನೇ ತಗ್ಗಿಸಿಕೊಂಡ್ರು. ದೇವರೆಂಬ ಮಹಾಪದವಿಯನ್ನು ಬಿಟ್ಟು, ಇಲ್ಲ, ಮನುಷ್ಯ ರೂಪವನ್ನು ತಾಳಿ ಈ ಪ್ರಪಂಚದಲ್ಲಿ ಬಂದು ಮಾನವನ ಹುಟ್ಟಿ ಬಂದರು. ಯಾರು? ದೇವರು. ದಾಸನ ರೂಪವನ್ನು ಧರಿಸಿಕೊಂಡು. ಹಲ್ಲೆಲೂಯಾ. ಯೋಧ ವಾಕ್ಯವನ್ನು ಫಿಲಿಪ್ಪಿ 2:8ನೇ ವಾಕ್ಯನ. ತಾನು ದೇವರಿಗೆ ಸರಿಸಮಾನವಾಗಿರುವ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ತಾನೇ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶನಾದನು. ನಾವೆಲ್ಲ ಯಾವ ಲೆಕ್ಕರಿ? ದೇವರು ತಾನೇ ತಗ್ಗಿಸಿಕೊಂಡು ಮನುಷ್ಯರಿಗೆ ಸದೃಶರಾಗಿ ಪ್ರಪಂಚದಲ್ಲಿ ಬಂದರು, ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ. ಹಾಗಾದರೆ ನಾವು ಏನ್ರಿ ಗರ್ವ ಮಾಡೋಕ್ಕೆ ನಾವು ಯಾರ್ರಿ? ಯಾಕೋಬನಿಗೆ ದೇವರು ಹೇಳ್ತಾರೆ, ನೀನು ಏನಂತ? ಕ್ರಿಮಿ ಪ್ರಾಯನಾದ ಯಾಕೋಬ. ಕ್ರಿಮಿ ನೋಡಿದ್ರಲ್ಲ,
ನಾವು ಏರೋಪ್ಲೇನ್ಗೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಹಿಂಗೆ ಮೇಲಕ್ಕೆ ಎತ್ತಿ ಕೆಳಗಡೆ ನೋಡಿದರೆ ನಮ್ಮ ಹಳ್ಳಿನೇ ಸಣ್ಣ ಬೆಂಕಿಪಟ್ಟಣ ಕಂಡಂಗೆ ಕಾಣ್ತದೆ, ಮನುಷ್ಯರು ಕ್ರಿಮಿ ಕಂಡಂಗೆ ಕಾಣ್ತದೆ. ನಾವೇನೋ ಈ ಪ್ರಪಂಚದಲ್ಲಿ ಭಾಳ ದೊಡ್ಡವರು ಅಂತ ತಿಳ್ಕೊಂಬಿಟ್ಟಿದ್ದೀವಿ, ಆದರೆ ದೇವರ ದೃಷ್ಟಿಯಲ್ಲಿ ನಾವು ಯಾರು? ಕ್ರಿಮಿಗಳ್ರಿ. ಮತ್ತು ಏನಂತ ಹೇಳಿ ಕೊಚ್ಕೊಳ್ತೀರ ನೀವು? ಏನಾಯ್ತು ನಿಮಗೆ? ಆಸೆ ಅಂತಸ್ತಾಯ್ತಾ? ಏನು ಇಲ್ಲ ರೀ ದೇವರ ಮುಂದೆ. ದೇವ್ರ ಮುಂದೆ ಏನೂ ಇಲ್ಲ. ಫಸ್ಟ್ ಗರ್ವವನ್ನು ಬಿಟ್ಬಿಡ್ರಿ, ದೇವರ ಹತ್ರ ತಗ್ಗಿಸ್ಕೊಳ್ರಿ. ಎರಡನೇದಾಗಿ ನೋಡು, ಅಹಂಭಾವ. ಅಹಂಭಾವ ಎಲ್ಲ ಒಂದೇ ಟೈಪೇ ಇಲ್ಲ. ಅಹಂಭಾವ ಇದು ಬಿಟ್ಬಿಡ್ರಿ. ಏನು ಕೇಳ್ತಾ ಇರೋದು ಇದು? ನಿಮ್ಮ ಮನೆಯಲ್ಲಿ ಏನು ಬೇಕು? ಧನ ಐಶ್ವರ್ಯ ಬೇಕು ಇಲ್ವಾ? ಸ್ವಲ್ಪ ಯೋಚನೆ ಮಾಡ್ರಿ, ನನ್ನಲ್ಲಿ ಅಹಂಭಾವ ಇದೆಯಾ ಅಂತ. ತಗ್ಗಿಸಿಕೊಳ್ತೀರಾ? ಆಮೇಲೆ ನೋಡು, ಮೂರನೇದು ದುರ್ಮಾರ್ಗತನ. ದುರ್ಮಾರ್ಗತನ. ದುರ್ಮಾರ್ಗತನ, ದುರ್ಮಾರ್ಗವಂತ ಏನು? ಕೆಟ್ಟ ಮಾರ್ಗ ಇಲ್ವಾ? ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ಯಾವನಿಸ್ತು ಸ್ವಲ್ಪ ಯೋಚನೆ ಮಾಡ್ರಿ. ಕೆಲವರು ಗಂಡಸರು ಲೈನ್ ಹೊಡಿಯೋಕೆ ಬರ್ತಾರೆ, ಕೆಲವರು ಹೆಣ್ಮಕ್ಳು ಲೈನ್ ಹೊಡಿಯೋಕೆ ಹೋಗ್ತಾರೆ. ಇದೆಲ್ಲ ಎಂಥ ಮಾರ್ಗ ಇದು? ದುರ್ಮಾರ್ಗ ಬೇಡ್ರಿ, ದುರ್ಮಾರ್ಗ ಬೇಡ. ಯಾಕೆ ಮನೆಯಲ್ಲಿ ಐಶ್ವರ್ಯ ಇಲ್ಲ? ಧನ ಐಶ್ವರ್ಯ ಯಾಕಿಲ್ಲ? ಇವೆಲ್ಲ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ಆಮೇಲೆ ನೋಡು, ಮತ್ತೆ ಕುಟಿಲ ಭಾಷಣ. ಕುಟಿಲ ಭಾಷಣ. ಎಂಥ ಭಾಷಣ? ದುರ್ಭಾಷಣೆ. ಹಲ್ಲೆಲೂಯಾ. ಬಾಯಲ್ಲಿ ಎಂಥ ಭಾಷೆ? ನಾವು ಯಾರು ಗೊತ್ತಾ? ದೇವರ ಮಕ್ಕಳು. ನಾವು ದೇವರ ಮಕ್ಕಳು. ಮತ್ತು ಯಾಕೆ ಮನೆಗೆ ಐಶ್ವರ್ಯ ಇಲ್ಲ, ಧನ ಇಲ್ಲ? ಬಾಯಿ ಸರಿ ಇಲ್ಲ, ನಾಲಿಗೆ ಸರಿ ಇಲ್ಲ. ಬಾಯಿ ತೆಗೆದ್ರೆ ದುರ್ಭಾಷಣೆ. ದುರ್ಭಾಷಣೆ ಅಂದರೆ ಆ ಭಾಷಣ ವಾಸನೆನೂ ಬರ್ತವೆ ಅಂದೆ, ಅಂಥ ಭಾಷೆ. ಕೆಲವರಿಗೆ ಒಂದು ಕಿವಿಯಾಗೆ ಬೆಳ್ಳಿಟ್ಟು ಬಿಡ್ಬೇಕು ಕೆಲವರು ಮಾತಾಡೋದು ಕೇಳಿದರೆ. ದುರ್ಭಾಷಣೆ ಆಯಿತಾ? ಸಾಲ ತೀರ್ಬೇಕಾ? ಮನೆಗೆ ಹಣ ಐಶ್ವರ್ಯ ಬೇಕಾ? ಕೇಳೋದನ್ನ ಅರ್ಥ ಮಾಡ್ಕೊಳ್ರಿ ಸರಿಯಾಗಿ. ಇಲ್ಲ, ಧನ ಐಶ್ವರ್ಯ ಬೇಕಾ? ಬಾಯಲ್ಲಿರೋ ದುರ್ಭಾಷಣೆ ಬಿಟ್ಬಿಡ್ರಿ. ಹಲ್ಲೆಲೂಯಾ. ದಿನ ನಾಲಿಗೆ ಬಿಗಿಯಾಗಿ ಇಟ್ಕೊಳ್ರಿ. ಅನ್ಯ ಜನರೇ ಮಾತಾಡ್ತಾರೆ, ನಾಲಿಗೆ ಬಿಗಿಯಾಗಿ ಇಟ್ಕೊಳ್ರಿ, ಏನಂತ ಮಾತಾಡ್ತೀಯ ಅಂತಾರೆ. ಹಾಗಾದರೆ ನಮ್ಮ ಬಾಯಲ್ಲಿ ದುರ್ಭಾಷಣೆ ಬರಬಾರದು. ನೆಕ್ಸ್ಟ್ ನೋಡಪ್ಪ, ಇವುಗಳನ್ನು ಹಗೆ ಮಾಡುತ್ತೇನೆ. ಇವುಗಳೆಲ್ಲ ಹಗೆ ಮಾಡುವುದೇ ಎಂಥದ್ದು? ದೇವರ ಭಯಭಕ್ತಿ. ಈಗ ದೇವರ ಭಯಭಕ್ತಿ ಅಂದರೆ ಗೊತ್ತಲ್ಲ ನಿಮಗೆ? ಇವುಗಳು ಯಾರು ಹಾಗೆ ಮಾಡುತ್ತಾರೋ ಅವರೇ ದೇವರ ಮೇಲೆ ಭಕ್ತಿ ಇಟ್ಕೊಂಡಿರುವರು. ಏನು ದೇವರು ಅಂತೇಳಿ ಬಂದು ಅಡ್ಡ ಬಿದ್ದುಬಿಟ್ರೆ ಆಗಲ್ಲ. ಸುಮ್ಮನೆ ಬಂದು ಅಡ್ಡ ಬಿದ್ದುಕೊಂಡ್ರೆ ಆಗಲ್ಲ. ನೀವು ಸರಿಯಾಗಿರಬೇಕು. ಕುಡಿಲ ಭಾಷಣ, ದುರ್ಭಾಷಣ, ದುರ್ಮಾರ್ಗತನ, ಗರ್ವ, ಅಹಂಕಾರ ಇವೆಲ್ಲ ಬಿಟ್ಬಿಡ್ಬೇಕು. ಹಲ್ಲೆಲೂಯಾ. ಇವೆಲ್ಲ ಬಿಟ್ಟರೆ ನೀನು ಧನ್ಯನು. ಇವೆಲ್ಲ ಬಿಟ್ಟರೆ ಧನ್ಯನು. ಇಲ್ಲಿ ವಾಕ್ಯದಲ್ಲಿ ಹೇಳಿದ್ದಾರೆ ಧನ್ಯರು ಅಂದ. ಯಾರು ಧನ್ಯರು ಅಂದಪ್ಪ? ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಅವನೇ ಧನ್ಯನು. ಅವರೇ ಧನ್ಯರು. ಆತನ ಆಜ್ಞೆಗಳಲ್ಲಿ ಆನಂದ ಪಡುವವರು ಅವರೇ ಧನ್ಯರು. ದೇವರ ವಾಕ್ಯವನುಸರಿಸಿ ಯಾರು ಜೀವಿಸ್ತಾ ಇದ್ದಾರೋ, ದೇವರ ವಾಕ್ಯ ನಮಗೆ ಕಟ್ಟಳೆಗಳು ಕೊಟ್ಟಿದ್ದಾರೆ, ಅದು ಅನುಸರಿಸಿ ನಾವು ಜೀವಿಸ್ತಾ ಇದ್ದಾರೋ ಅವರೇ ಧನ್ಯರು. ಆಸ್ತಿ ಅಂತಸ್ತಿಂದ ಧನ್ಯರಾಗಲ್ಲ. ಆಸ್ತಿ ಇರ್ಬೋದು, ನಿನಗೆ 20 ಎಕರೆ ಜಮೀನು ಇರ್ಬೋದು, ಅಡಕೆ ತೋಟ ಇರ್ಬೋದು. ನೀನು ಧನ್ಯರಾಗಬೇಕಾ? ಏನಾಗಬೇಕು? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಈ ಲೋಕದ ಚಿಂತೆಗಳಲ್ಲಿ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ಫ್ರೆಂಡ್ಸ್ಗಳು ಸೇರಿಸ್ಕೊಂಡು ಇಸ್ಪಿಟ್ಟು ಆಡೋದು. ಏನಾಡೋದು? ಇಸ್ಪಿಟ್ಟು. ಕೆಲವರಿಗೆಲ್ಲ ಇಸ್ಪಿಟ್ಟು ಚಟ ಇರ್ತದೆ. ಇಸ್ಪಿಟ್ಟು ಚಟ ಗವರ್ಮೆಂಟೇ ಬ್ಯಾನ್ ಮಾಡಿದ್ದಾರೆ. ಇಸ್ಪಿಟ್ಟು ಆಡ್ರೆ ಪೊಲೀಸ್ನವ್ರು ಏನು ಮಾಡ್ತಾರೆ? ಹಿಡ್ಕೊಂಡು ಹೋಗ್ತಾರೆ ಇಲ್ವಾ? ಇಸ್ಪಿಟ್ಟು ಆಡೋರು ಯಾರಾದರೂ ಇದ್ದಾರಾ ಇಲ್ಲಿ? ಹಲ್ಲೆಲೂಯಾ. ಕೆಟ್ಟದನ್ನು ಬೇಡ್ರಿ, ಗ್ಯಾಂಬ್ಲಿಂಗ್ ಬೇಡ. ಕೆಲವರು ಬೆಟ್ ಕಟ್ತಾರೆ,
ಸುಮ್ಮನೆ ಸಾಲ ಇಸ್ಕೊಂಡು ಬೆಟ್ಟು ಕಟ್ತಾರೆ, ಜೂಜಾಡ್ತಾರೆ. ಇದೆಲ್ಲ ನಮ್ಮಲ್ಲಿ ಬೇಡ. ನಾವು ಯಾರು? ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳು. ಹಲ್ಲೆಲೂಯಾ. ಪ್ರತ್ಯೇಕಿಸಲ್ಪಟ್ಟ ಜನಾಂಗಗಳು ನಾವು. ಇವೆಲ್ಲ ನಾವು ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಕೀರ್ತನೆ ನಾವು ಓದೋಣ ಮತ್ತೊಂದು ಸರ್ತಿ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನೇ ಧನ್ಯನು. ಈ ಕಂಡೀಷನ್ ಎಲ್ಲ ಅರ್ಥ ಆಯ್ತಲ್ಲ. ಮತ್ತು ಮುಂದೆ ನೋಡೋಣ. ಅವರ ಸಂಧಾನವು ಲೋಕದಲ್ಲಿ ಬಲಿಷ್ಠರಾಗುವುದು. ಹಲ್ಲೆಲೂಯಾ. ನೀತಿವಂತರ ಸಂಧಾನ ಬಲಿಷ್ಠರಾಗ್ತಾರಂತೆ. ಹಲ್ಲೆಲೂಯಾ. ನೀವು ಬಲಿಷ್ಠರಾಗ್ತೀರ, ನಿನ್ನ ಸಂಧಾನವು ಬಲಿಷ್ಠರಾಗ್ತಾರೆ. ಹಲ್ಲೆಲೂಯಾ. ನೀತಿವಂತನ ವಂಶವು ಶುಭ ಹೊಂದುವುದು. ನೀತಿವಂತನ ವಂಶವು ಶುಭ ಹೊಂದುವನು. ಹಲ್ಲೆಲೂಯಾ. ನೀತಿವಂತನ ವಂಶವು ಶುಭ ಹೊಂದಬೇಕಾ? ನೀತಿವಂತನಾಗಬೇಕು. ನೀತಿವಂತನಾಗಬೇಕು. ಹೆಂಗೆ ನೀತಿವಂತರಾಗೋದು? ಬೈಬಲ್ನಲ್ಲಿ ಬರೆದಿದೆ, ನೀತಿವಂತರು ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಆದರೆ ಶುಭ ಹೊಂದಬೇಕು ಅಂದರೆ ನೀತಿವಂತರಾಗಬೇಕು. ಹೇಗೆ ನೀತಿವಂತರಾಗ್ತೀರಿ? ದೇವರ ಕೃಪೆಯಿಂದಲೇ. ದೇವರೇ ನಮ್ಮನ್ನು ನೀತಿವಂತರಾಗಿ ಮಾಡಿರೋದು. ನಮಗೆ ಇಲ್ಲಿ ನೀತಿವಂತರಾಗಿ ಏನು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ನಮ್ಮನಿಗೆ ಅರ್ಹತೆ ಇರಲಿಲ್ಲ, ಇಲ್ವಾ? ಅರ್ಹತೆ ಇರಲಿಲ್ಲ. ಆದರೆ ನಮಗೆ ಅರ್ಹತೆ ಕೊಟ್ಟರು ಒಬ್ಬರಿದ್ದಾರೆ, ಯೇಸು ಕ್ರಿಸ್ತನು. ಯೇಸು ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನೆಲ್ಲ ಯೇಸುವಿನ ಮುಂದೆ ಹರಕೆ ಮಾಡಿದಾಗ ಯೇಸು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನೀತಿವಂತರನ್ನಾಗಿ ಮಾರ್ಪಡಿಸ್ತಾರೆ. ಹಾಗಾದರೆ ನೀತಿವಂತರ ಏನು ಮಕ್ಕಳು? ವಂಶವು ಶುಭ ಹೊಂದುವರು. ತಲೆಮಾರುಗಳು ಭಾಳ ಪ್ರಾಮುಖ್ಯ ರೀ. ಮಕ್ಕಳು ಭಾಳ ಪ್ರಾಮುಖ್ಯ. ಮಕ್ಕಳು ಇಲ್ವಾ? ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾಕಂದರೆ ಮಕ್ಕಳು ಕೆಟ್ಟೋದ್ರೆ ಇಡೀ ಮನೆಯೇ ಹೋದಂಗೆ. ಇಲ್ಲ, ತಂದೆ ತಾಯಿ ದುಡ್ಕೊಂಡು ತಂದುಬಿಡ್ತಾರೆ, ಮಕ್ಕಳು ಹೋಗಿ ಇಸ್ಬಿಟ್ಟು ಆಡ್ತಾರೆ, ಇಲ್ಲ ಕೆಟ್ಟ ಕೆಲಸಗಳಿಗೆ ಹೋಗ್ತಾರೆ. ತಲೆಮಾರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ನಾವು ನೀತಿವಂತರಾದರೆ ನಮ್ಮ ತಲೆಮಾರುಗಳು ಶುಭ ಹೊಂದುವರು. ಹಲ್ಲೆಲೂಯಾ. ಕೆಳಗಡೆ ಓದು ಮತ್ತೆ ವಾಕ್ಯ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವುದು. ಯಾಕ್ರೆ ಧನೈಶ್ವರ್ಯಗಳು ಇಲ್ಲ? ಈಗ ಅರ್ಥ ಆಯ್ತಲ್ಲ ಯಾಕಿಲ್ಲ? ಕುಡಿಲ ಭಾಷಣ, ಬಾಯಿ ಶುದ್ಧ ಇಲ್ಲ, ಗರ್ವ, ಅಹಂಕಾರ, ದುರ್ಮಾರ್ಗತನ. ಮತ್ತೆ ಹೆಂಗ್ರಿ ಮನೆಯಲ್ಲಿ ಧನ ಐಶ್ವರ್ಯ ಬರೋದು? ಯಾರು ತಪ್ಪಿದು? ದೇವರೇನು ಕೊಡಕ್ಕೆ ತಯಾರಿದ್ದಾನೆ. ದೇವರು ಕೊಡಕ್ಕೆ ತಯಾರಿದ್ದಾನೆ. ನಮ್ಮ ಸ್ವರ್ಗೀಯ ಭಂಡಾರದಲ್ಲಿ ಯಾವುದು ಕೊರತೆ ಇಲ್ಲ, ಯಾವುದು ಕೊರತೆ ಇಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆದರೆ ನಾವು ನೆಟ್ಟಗಾಗಬೇಕು. ಹಲ್ಲೆಲೂಯಾ. ನಾವು ನೆಟ್ಟಗಾಗಬೇಕು. ಅಲ್ಲಿ ಕೀರ್ತನೆಯಲ್ಲಿ ನಾವು ನೋಡಿದ್ದೀವಲ್ಲ, ಎಷ್ಟು 50ನೇ ಕೀರ್ತನೆ ಕಡೆ ವಾಕ್ಯದಲ್ಲಿ ಏನ ವಾಕ್ಯ ನೋಡು? ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ, ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳದಲೇ ಹೋದರೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನಮ್ಮ ನಡತೆಯನ್ನು ಸರಿಪಡಿಸಿದ್ರೆ ನಿಮ್ಮ ರಕ್ಷಣೆಯನ್ನು ಸಿಕ್ಕೋದು. ಯಾಕೆ? ನಡತೆ ಸರಿ ಇಲ್ಲ. ನಡತೆ ಸರಿ ಇಲ್ಲರಿ. ಎಲ್ಲೆಲ್ಲೋ ಹೋಗ್ತೀರಾ. ನಡತೆ ಸರಿಪಡಿಸ್ಕೊಂಡ್ರೆ ವಿಶೇಷವಾದ ರಕ್ಷಣೆ ದೇವರು ನಮಗೆ ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ಮನೆಯಲ್ಲಿ ಧನ ಬೇಕು, ಐಶ್ವರ್ಯ ಬೇಕು. ಇಲ್ಲ ಬೇಕು ಅಂದರೆ ಏನು ಮಾಡಬೇಕು? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಐಶ್ವರ್ಯವಂದರೆ ಏನು? ನಮ್ಮ ಮನೆಯಲ್ಲಿ ಒಂದು 5 ಲಕ್ಷ ಇದ್ದರೆ ಐಶ್ವರ್ಯನಾ? ಐಶ್ವರ್ಯ ಏನ್ರಿ? ನಿನ್ನ ಮನೆಯಲ್ಲಿ ಎಷ್ಟು ದುಡ್ಡನ ಇರಲಿ,
ಎಷ್ಟು ಐಶ್ವರ್ಯವಂತವನಾಗಿರಲಿ, 10 ಎಕರೆ 20 ಅಡಿಕೆ ತೋಟ ಇರಲಿ, ಅದಲ್ಲ ಐಶ್ವರ್ಯ. ಹಲ್ಲೆಲೂಯ. ಅದಲ್ಲ ಐಶ್ವರ್ಯ. ಹಲ್ಲೆಲೂಯ. ಐಶ್ವರ್ಯ ಅಂದರೆ ಏನು? ಆತ್ಮೀಕವಾದ ಐಶ್ವರ್ಯ. ಹಲ್ಲೆಲೂಯ. ಅದನ್ನು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಎಫೆಸಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ನೋಡು. ಎಫೆಸಿಯ 1:3. ಆದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎಂದ ಆಶೀರ್ವಾದ? ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ, ಪರಲೋಕದಲ್ಲಿರುವ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾರೆ. ಹಾಗಾದರೆ ದುಡ್ಡು ಮಾತ್ರವಲ್ಲ ಐಶ್ವರ್ಯ, ಆತ್ಮೀಗ ಐಶ್ವರ್ಯ. ಆತ್ಮೀಗ ಐಶ್ವರ್ಯದಲ್ಲಿ ಇರುವರದು ಮುಖ ನೋಡಿದರೆ ಗೊತ್ತಾಗುತ್ತೆ. ಮುಖ ನೋಡಿದರೆ ಅವ್ರ ಮುಖ ಹೆಂಗೆ ಗಂಟು ಕಟ್ಕೊಂಡು ಕೂತ್ಕೊಳ್ಳಲ್ಲ. ಹಲ್ಲೆಲೂಯ. ಅವ್ರ ಮುಖ ಗಂಟು ಕಟ್ಕೊಂಡು ಕೂತ್ಕೊಳ್ಳ. ಕೆಲವ್ರು ಚೇಳು ಕಡ್ದಂಗೆ ಇರ್ತಾರೆ. ಚೇಳು ಕಡಿದ್ರೆ ಮುಖ ಹೆಂಗಿರ್ತಾವೆ ಗೊತ್ತಾ? ಚೇಳು ಕಡಿದ್ರೆ ಮುಖ ಹೆಂಗಿರ್ತದೆ? ಆ ಮುಖ ಅಲ್ಲ. ಹಲ್ಲೆಲೂಯ. ಆತ್ಮೀಕವಾದ ಐಶ್ವರ್ಯ ನಮ್ಮಲ್ಲಿರಬೇಕು. ಹಲ್ಲೆಲೂಯ. ಮತ್ತೆ ನೋಡು ವಾಕ್ಯವನ್ನು, 4ನೇ ವಾಕ್ಯ ನೋಡು. ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಹಲ್ಲೆಲೂಯ. ಅರ್ಥವಾಗುತ್ತಾ ನಿಮಗೆ? ಕತ್ತಲೆಯಲ್ಲಿ ಜ್ಯೋತಿ ಮೂಡುವುದು. ಕತ್ತಲೆಯಲ್ಲಿ ಜ್ಯೋತಿ ಮೂಡೋದು. ಕತ್ತಲೆ ಅಂದರೆ ಏನ್ರಿ? ಅನೇಕರ ಜೀವನಗಳಲ್ಲಿ ಕತ್ತಲೆಯ ಅನುಭವ. ಕತ್ತಲೆಯ ಅನುಭವ. ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ಸಮಾಧಾನ ಇಲ್ಲದಲೇ ಇರೋದು. ಇಂಥ ಅವಸ್ಥೆ ನಿಮ್ಮಲ್ಲಿದೆಯಾ? 23ನೇ ಕೀರ್ತನೆಯಲ್ಲಿ ಬರೆದಿದೆಯಲ್ಲ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆದರೂ ನೀನು ನನ್ನ ಹತ್ತಿರ ಇರೋದ್ರಿಂದ ಯಾವ ಕೇಡಿಗೂ ಎದುರೇನು. ಕಾರ್ಗತ್ತಲಿನ ಕಣಿವೆ. ನಮ್ಮಲ್ಲಿ ಎಲ್ಲ ಅನುಭವಗಳು ಇರ್ತದೆ. ಇದು ಬರೀ ಸುಗಂಧ ತಿಳ್ಕೊಂಬಿಟ್ಟಿದೆಯೇನ್ರಿ? ಕತ್ತಲೆ ಅನುಭವಗಳು ನಮ್ಮ ಜೀವನದಲ್ಲಿ ಬರ್ತದೆ. ಕೆಲವರಿಗೆ ರೋಗ ಬರ್ತದೆ, ಕೆಲವರಿಗೆ ಪ್ರಯಾಸಗಳು ಬರ್ತದೆ, ಕೆಲವರಿಗೆ ಸಾಲದ ಬಾಧೆ ಬರ್ತದೆ, ಕೆಲವರಿಗೆ ಸಮಾಧಾನ ಇಲ್ಲದಲೇ ಅವಸ್ಥೆ ಬರ್ತದೆ. ಇದೆಲ್ಲ ಕತ್ತಲೆ ಅನುಭವ. ಹಲ್ಲೆಲೂಯ. ಈ ಕತ್ತಲೆ ಅನುಭವದಲ್ಲಿ ಏನು ಮೂಡ್ತದಂದ್ರೆ ಜ್ಯೋತಿ ಮೂಡುವುದು. ಜ್ಯೋತಿ ಮೂಡುವುದು. ಹಲ್ಲೆಲೂಯ. ಜ್ಯೋತಿ, ಬೆಳಕು. ಬೆಳಕು. ಕತ್ತಲೆಯಲ್ಲಿರುವವರಿಗೆ ಏನು ಬೇಕ್ರಿ? ಬೆಳಕು ಬೇಕು. ಯೇಸುವಿನೇ ಆ ಬೆಳಕು. ಯೇಸು ಏನು ಹೇಳಿದ್ದಾರೆ? ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಹಲ್ಲೆಲೂಯ. ನಮಗೆ ಬೆಳಕು ಕೊಡುವನೊಬ್ಬನಿದ್ದಾನೆ. ನೀನು ಕತ್ತಲೆಯಲ್ಲಿದೆಯಾ? ಕಷ್ಟದಲ್ಲಿದೆಯಾ? ಪ್ರಯಾಸದಲ್ಲಿದೆಯಾ? ಚಿಂತೆ ಮಾಡಬೇಡ್ರಿ. ಯೇಸು ನಮಗೆ ಬೆಳಕು ಕೊಡ್ತಾನೆ. ನಿನ್ನ ಕಷ್ಟಗಳಲ್ಲಿ, ಪ್ರಯಾಸಗಳಲ್ಲಿ ದೇವರು ನಮಗೆ ನೆರವಾಗ್ತಾರೆ. ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರಿ ಇದನ್ನು? ದೇವರು ನಮಗೆ ನೆರವಾಗ್ತಾರೆ. ಭಯಪಡಬೇಡ ನೀವು. ನಮ್ಮ ಸರ್ವಶಕ್ತನಾದ ದೇವರು ನಮಗೆ ನೆರವಾಗ್ತಾರೆ. ನನ್ನ ಕಷ್ಟ ಬಂದವರಿಗೆ ಎದುರ್ಕೊಂಡು ಓಡೋಗೋದಲ್ರಿ. ಜೀವನದಲ್ಲಿ ಕಷ್ಟಗಳು, ಪ್ರಯಾಸಗಳು ಇದ್ದಾವೆ. ಇದು ಗೊತ್ತಿಲ್ಲದಲ್ಲೇ ಇರೋ ಏನು ಮಾಡ್ತಾರೆ ಗೊತ್ತೇನೋ? ಈ ಜೀವನವೇ ಬೇಡಪ್ಪ ಅಂದೇಳಿ ಆತ್ಮಹತ್ಯೆಗೆ ಶರಣಾಗ್ತಾರೆ. ಆತ್ಮಹತ್ಯೆಗೆ ಶರಣ. ಯಾರು ಆತ್ಮಹತ್ಯೆಗೆ ಶರಣಾಗರು ಗೊತ್ತಾ? ನನಗೆ ಈ ಲೋಕದಲ್ಲಿ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅಂದವರೇ ಆತ್ಮಹತ್ಯೆಗೆ ಶರಣಾಗರು. ನಮಗೆ ಯಾರು ಇಲ್ವಾ? ಕಷ್ಟದಲ್ಲಿ ಜ್ಯೋತಿ ಕೊಡುವನೊಬ್ಬ ದೇವರಿದ್ದಾರೆ. ಯೇಸು ನಮಗೆ ಕಷ್ಟದಲ್ಲಿ ನೆರವಾಗ್ತಾನೆ. ಯಾರು ಆತ್ಮಹತ್ಯೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆ ಯೇಸುವಿನ ಬಳಿಗೆ ಬರ್ರಿ. ಯೇಸು ನಿಮಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯ. ನೋಡಪ್ಪ ಕೆಳಗಡೆ ನೋಡು. ಮತ್ತೆ ದಯೆಯು ಕನಿಕರವು ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಹಲ್ಲೆಲೂಯ. ಜ್ಯೋತಿ ಯಾರ್ರಿ?
ದಯೆ ಕನಿಕರ ನೀತಿ ಉಳ್ಳ ದೇವರೇ ಆ ಜ್ಯೋತಿ. ನಮ್ಮ ದೇವರು ದಯೆ ಉಳ್ಳವನು, ನಮ್ಮ ದೇವರು ಕನಿಕರ ಉಳ್ಳವನು. ಆಮೇಲೆ ನೀತಿಯು ನೀತಿ ಸ್ವರೂಪನಾದ ದೇವರು. ಈ ಜ್ಯೋತಿ ಯಾರು? ದೇವರೇನು? ಕನಿಕರ ಉಳ್ಳ ದೇವರು. ನಿನ್ನನ್ನು ನೋಡಿ ಕನಿಕರ ಪಡ್ತಾನೆ. ಕಷ್ಟದಲ್ಲಿ ಇದೆಯಾ ನೀನು? ನಿನ್ನನ್ನು ನೋಡಿ ಕನಿಕರ ಪಡುವ ಒಬ್ಬ ದೇವರಿದ್ದಾನೆ. ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ಧೈರ್ಯದಿಂದಿರ್ರಿ ನೀವು. ಎಂಥ ಕಷ್ಟ ಬರಲಿ ಎದುರಿಸಿ ಶಕ್ತಿ ದೇವರು ನಮಗೆ ಕೊಡ್ತಾನೆ. ಆ ಜ್ಯೋತಿ ಯಾರು ಗೊತ್ತಾ? ಯೇಸು. ಯೇಸು ಈ ಪ್ರಪಂಚದಲ್ಲಿದ್ದಾಗ ಜನರನ್ನ ನೋಡಿ ಕನಿಕರ ಪಟ್ರಂತೆ. ಜನರು ನೋಡಿ ಕನಿಕರ ಪಟ್ಟರು. ಯಾಕೆ? ಅವರ ಜೀವನಗಳು, ಕೆಲವರಿಗೆಲ್ಲ ದೆವ್ವ ಹಿಡಿದವರು, ಕೆಲವರಿಗೆಲ್ಲ ಕಾಯಿಲೆ ಇದ್ದವರು, ಕೆಲವರು ಎಷ್ಟೋ ವರ್ಷಗಳಿಂದ ನಡುಬಂಗಿ ಸೈತಾನ ಹೊಡೆದು ಇದ್ದವರು, ಇವರೆಲ್ಲ ಇದ್ದರು. ಅವರನ್ನ ನೋಡಿ ಯೇಸು ಕನಿಕರ ಪಟ್ಟನು. ನಮ್ಮ ದೇವರು ಕನಿಕರ ಉಳ್ಳ ದೇವರಾಗಿದೆ. ನಿನ್ನ ಕಷ್ಟಗಳಲ್ಲಿ ಪ್ರಯಾಸಗಳಲ್ಲಿ ನಮಗೆ ನೆರವಾಗುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಿರ್ರಿ ಇದನ್ನು? ಹಲ್ಲೆಲೂಯಾ. ನೀನೇನು ಆತ್ಮಹತ್ಯೆ ಮಾಡೋದು ಬೇಡ್ರಿ. ಕನಿಕರ ಉಳ್ಳ ದೇವರು ಅವನೇ ಆ ಜ್ಯೋತಿ. ಹಲ್ಲೆಲೂಯಾ. ಅವನು ನಿಮ್ಮನ್ನು ಏನು ಮಾಡ್ತಾರೆ? ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ನೋಡು ಕೆಳಗಡೆ, ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಹಲ್ಲೆಲೂಯಾ. ಈಗ ಮನೆಗೆ ಬೇಗ ಕ್ಷಣ ಬಂತು ಇಲ್ಲ, ಐಶ್ವರ್ಯ ಬಂದರು, ನಾವೇನು ಮಾಡ್ತೀವಿ? ಒಳ್ಳೆ ಟ್ರೆಜರಿಯಾಗಿ ಹಾಕಿ ಬೀಗ ಹಾಕಿ ಬಿಟ್ಬಿಡ್ತೀವಿ. ಯಾರನ್ನ ಭಿಕ್ಷುಕರು ಬಂದರೆ ನಡಿ ಆ ಕಡೆ ಅಂದ್ಬಿಡ್ತೀವಿ. ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಯಾರು ಬಂದರೆ 10 ರೂಪಾಯಿ ಕೇಳಿದ್ರು ಏನಿಲ್ಲಪ್ಪ ಹೋಗುಂತಾರೆ. ಮನೆಯಲ್ಲಿ ಏನಿದ್ದಾವೆ? ಧನ ಐಶ್ವರ್ಯಗಳು ಮನೆಯಲ್ಲಿದ್ದಾವೆ. ಇಟ್ಕೊಂಡು ಬಡವರ ಮೇಲೆ ಕನಿಕರ ಇಲ್ಲ. ನಿನ್ನ ಧನ ಐಶ್ವರ್ಯಗಳೆಲ್ಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಓದು ಕೆಳಗಡೆ ವಾಕ್ಯವನ್ನು. ದಯಾಳುವಾಗಿ ಧನ ಸಹಾಯ ಮಾಡುವವನು, ದಯಾಳುವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಏನು? ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು, ನೀತಿಯಿಂದ ನಡೆಸುವನು ಭಾಗ್ಯವಂತನು. ಭಾಗ್ಯವಂತನು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಕಾರ್ಯಗಳು ಹೆಂಗೆ ನಡೆಸ್ತಾನೆ? ನೀತಿಯಿಂದ ನಡೆಸುವನಾಗಿದ್ದಾನೆ. ಹಲ್ಲೆಲೂಯಾ. 6ನೇ ವಾಕ್ಯ ನೋಡ್ರಿ. ಅವನು ಎಂದೂ ಕದಲುವುದಿಲ್ಲ. ಅವನಲ್ಲಿ ಭಯನೇ ಇಲ್ಲ. ಅವನು ಕದಲುವುದೇ ಇಲ್ಲ. ನೀತಿವಂತನು ಕದಲುವುದೇ ಇಲ್ಲ. ಯಾಕೆ? ಅವನಿಗೆ ಒಬ್ಬನಿದ್ದಾನೆ, ಯೇಸು ಇದ್ದಾನೆ. ನಮ್ಮ ಮೇಲೆ ಕನಿಕರ ಉಳ್ಳ ಒಬ್ಬನಿದ್ದಾನೆ. ಆ ಜ್ಯೋತಿ ಇಲ್ಲವರೊಬ್ಬನಿದ್ದಾನೆ ನಮ್ಮ ಮೇಲೆ. ನೀನು ಯಾವುದು ಎದುರೋದು ಬೇಕಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಧೈರ್ಯದಿಂದಿಳ್ರಿ. ಅವನು ಏನಾಗಲ್ಲ ಅಂದರೆ ಕದಲುವುದೇ ಇಲ್ಲ. ಇಲ್ವಾ? ಹಾಡಾಡ್ತಾರಲ್ಲ, ಇಲ್ಲ ಕದಲುವುದೇ ಇಲ್ಲ, ನಾನು ಕದಲುವುದೇ ಇಲ್ಲ. ನಾನು ಕದಲುವುದೇ. ಯಾರ ಜೊತೆಯಲ್ಲಿ ಇರಲು? ಹಂಗಾರೆ ಯೇಸು ನಮ್ಮ ಜೊತೆಯಲ್ಲಿದ್ದರೆ ನಾವು ಕದಲೋದು ಬೇಕಾಗಲ್ಲ, ನಾವು ಎದುರೋದು ಬೇಕಾಗಲ್ಲ. ಎಷ್ಟು ಜನ ಎದುರ್ತೀರ್ರಿ? ಓ, ಎಲ್ಲರೂ ಧೈರ್ಯವಂದರೆ. ಎಲ್ಲರೂ ಧೈರ್ಯವಂದರೆ. ಸೈತಾನ್ 2 ಕೊಂಬು ಹಾಕೊಂಡು ಬಂದರೆ ಎದುರ್ತೀರಾ? ರಾತ್ರಿಯಲ್ಲಿ 2 ಕೊಂಬು ಹಿಂಗೆ ಇಟ್ಕೊಂಡು ಬಂದ್ಬಿಡ್ತಾನೆ, ಕರೆ ಡ್ರೆಸ್ ಹಾಕ್ಕೊಂಡು. ಸೈತಾನು ಎದುರ್ತೀರಾ? ಒಂದು ಸರ್ತಿ ಒಂದು ಸಭೆಯಲ್ಲಿ ಲೈವ್ ಆಗಿ ಸೈತಾನ್ ಬಂದ್ಬಿಟ್ರಂತೆ. ಲೈವ್ ಆಗಿ ಸೈತಾನ್ ಬಂದ್ಬಿಟ್ರಂತೆ. ಡ್ರೆಸ್ಸಲ್ಲಿ ಹಾಕಿ ತಲೆಗೆ 2 ಕೊಂಬು ಹಾಕ್ಕೊಂಡು ಬಂದ್ಬಿಟ್ರಂತೆ. ಅದು ಎಲ್ಲಿಂದ ಓಡಿ ಬಂದ್ರಂದರೆ ಒಂದು ಸರ್ಕಸ್ ಮಾಡೋ ಜಾಗ ಇದ್ರಂತೆ. ಅದರಲ್ಲಿ ಸೈತಾನ್ ಆ್ಯಕ್ಟ್ ಮಾಡೋನೊಬ್ಬನಿದ್ರಂತೆ. ಸರ್ಕಸ್ ಇದರಲ್ಲಿ ಬೆಂಕಿ ಹಿಡಿದ್ಬಿಡ್ತು. ಬೆಂಕಿ ಹಿಡಿದಾಗ ಎಲ್ಲರೂ ಒಬ್ಬನು ಓಡಿ ಬಂದು ಸಭೆ ನಡೆಸ್ತಾ ಇರೋದ್ರೆ ಅದರಲ್ಲೇ ಬಂದ್ಬಿಟ್ಟ. ಅವನಿಗೆ 2 ಕೊಂಬು ಕರೆ ಡ್ರೆಸ್ಸು ಇದ್ದರು.
ಈ ಧೈರ್ಯದಿಂದ ಇರ್ತೀನಿ ಅಂತ ಹೇಳಿರೋದಲ್ಲ, ಓಡೋಗ್ಬಿಟ್ಟ ಎಲ್ಲರೂ. ಸೈತಾನ್ ಲೈವ್ ಆಗಿ ಬಂದಾಗ ಓಡೋಗ್ಬಿಟ್ಟ. ಎದುರ್ತೀರೇನ್ರಿ? ಸೈತಾನ್ ಏನು ಮಾಡ್ತಾರೆ? ರೋಮರು ಎಷ್ಟು 20ನೇ ವಾಕ್ಯ ಏನದು? ದೇವರು, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನ ಕಾಲುಗಳ ಕೆಳಗೆ ಹಾಕಿ ತುಳಿತೀವಿ. ಹಲ್ಲೆಲೂಯಾ. ಯಾವ ಸೈತಾನನು ಎದುರುಬೇಡ್ರಿ, ಧೈರ್ಯದಿಂದಿರ್ರಿ. ನಾವು ದೇವರ ಮಕ್ಕಳು. ನಮ್ಮ ದೇವರು ಕನಿಕರವುಳ್ಳ ದೇವರು, ನಮ್ಮ ಕಷ್ಟಗಳಲ್ಲಿ ನೆರವಾಗುವ ದೇವರು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಮ್ಮ ಜೊತೆಯಲ್ಲಿರುವ ದೇವರು. ಹಲ್ಲೆಲೂಯಾ. ಟೈಮ್ ಇಲ್ಲ, ನಾನು ನಿಲ್ಲಿಸ್ತೀನಿ. ಅಲ್ಲಿ 1.5 ಗಂಟೆ ಟೈಮ್ ಆಯಿತು. ಈಗ ಅರ್ಥ ಆಯ್ತಲ್ಲ? ಇನ್ನು ಕೆಲವು ವಿಷಯಗಳಿದ್ದಾವೆ ಹೇಳೋದಕ್ಕೆ, ಏನೇನು ಸರ್ತಿ ಮಾತಾಡೋಣ. ಹಲ್ಲೆಲೂಯಾ. ಹಾಗಾದರೆ ಧನ ಐಶ್ವರ್ಯ ಬೇಕಾ? ಬೇಕು ಇಲ್ಲ? ಹಲ್ಲೆಲೂಯಾ. ಏನು ಮಾಡಬೇಕು? ಭಯಭಕ್ತಿ ಅಂದರೆ ಏನು? ಬಾಯಲ್ಲಿ ಬರುವ ದುರ್ಭಾಷಣೆ ಬೇಡ. ಆಮೇಲೆ ಇನ್ನೇಂದು? ಅಹಂಭಾವ ಬೇಡ, ದುರ್ಭಾಷಣೆ ಬೇಡ, ದುರ್ಮಾರ್ಗತನ ಬೇಡ. ಆ ಕಡೆ ಈ ಕಡೆ ಲೈನ್ ಹೊಡಿಯೋದೆಲ್ಲ ಬಿಟ್ಬಿಟ್ರೆ ಇವತ್ತೇ. ದುರ್ಮಾರ್ಗತನ ಬೇಡ. ನಮಗೆ ಜ್ಯೋತಿ ಮೂಡುವ ಒಬ್ಬ ದೇವರಿದ್ದಾನೆ, ನಮ್ಮ ಮೇಲೆ ಕನಿಕರೆ ಉಳ್ಳ ಒಬ್ಬ ದೇವರಿದ್ದಾನೆ. ಧೈರ್ಯದಿಂದಿರ್ರಿ, ದೇವರು ನಮ್ಮನ್ನು ಬಲಪಡಿಸ್ತಾನೆ. ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನೀನು ಅಖಿಲಾಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿರೋ ದೇವರಪ್ಪ. ನಾವು ಸಾಮಾನ್ಯ ದೇವರನ್ನೆಲ್ಲ ಆರಾಧಿಸೋದಪ್ಪ. ಜನರ ಮೇಲೆ ಕನಿಕರ ಉಳ್ಳ ದೇವರು ನೀನಾಗಿದೆಯಲ್ಲಪ್ಪ. ಹಲ್ಲೆಲೂಯಾ. ನಾವು ಭಯಭಕ್ತಿಯಿಂದ ನಾವು ಜೀವಿಸ್ತೀವಪ್ಪ. ನಮ್ಮ ಮನೆಗಳಲ್ಲಿ ಧನ ಐಶ್ವರ್ಯಗಳನ್ನು ಕೊಡು ಕರ್ತನೆ. ಧನ ಐಶ್ವರ್ಯಗಳನ್ನು ನಮಗೆ ಕೊಡಪ್ಪ. ನಿನ್ನ ಸ್ವರ್ಗೀಯ ಭಂಡಾರದಲ್ಲಿ ಯಾವುದು ಕೊರತೆ ಇಲ್ಲಲ್ಲಪ್ಪ. ಇವತ್ತಿಲ್ಲಿ ಬಂದಿರೋದು ಪ್ರತಿಯೊಬ್ಬರದು ಸಾಲದ ಬಾಧೆಗಳನ್ನು ತೆಗೆದಾಕಪ್ಪ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಮಕ್ಕಳಾಗಿ ಜೀವಿಸ್ತೀವಪ್ಪ. ಕಾಯಿಲೆ ಕಷ್ಟದಲ್ಲಿರುವವರಿಗೆ ಬಿಡುಗಡೆ ಕೊಡು ಕರ್ತನೆ. ಹಲ್ಲೆಲೂಯಾ. ನಮ್ಮ ಮನೆಗಳಿರುವ ಎಲ್ಲ ಕಷ್ಟಗಳು ಪ್ರಯಾಸಗಳು ನೀಗಲ್ಪಡಲಪ್ಪ. ನೀನೇ ಬಲಪಡಿಸು, ಶಕ್ತೀಕರಿಸು. ಯೇಸು ಕ್ರಿಸ್ತನ ನಾಮದಲ್ಲಿ